ಎಲ್ಲಿಯ ತನಕ ನಮ್ಮ ಸಮಸ್ಯೆಗಳು ಬಗೆಹರಿಯುವ ಅಲ್ಲಿ ತನಕ ಅನಿರ್ದಿಷ್ಟಾವಧಿಗೆ ಈ ಸಮಾವೇಶವನ್ನು ಮಾಡಬೇಕು ಅನ್ನುವ ಒಂದು ತೀರ್ಮಾನವನ್ನು ಹಾಕೊಂಡಿದ್ದೇವೆ. ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಪ್ರತಿಯೊಂದು ಜಿಲ್ಲೆಯಿಂದಲೂ ಸಹ ಸಹಸ್ರಾರು ಕಾರ್ಯಕರ್ತರೊಟ್ಟಿಗೆ ಅಂದು ಬೆಂಗಳೂರಿನಲ್ಲಿ ಸಮಾವೇಶ ಮಾಡ್ತಾ ಇದ್ದೇವೆ. ಮೈಸೂರಲ್ಲೂ ಸಹ 9 ತಾಲೂಕಿನಿಂದ ಕನಿಷ್ಠ 20 ಬಸ್ಗಳಲ್ಲಿ 1000ಕ್ಕೂ ಹೆಚ್ಚು ಕಾರ್ಯಕರ್ತರು ಅಂದು ಮೈಸೂರಿನಿಂದ ಒಟ್ಟಾಗಿ ಬರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಒಂದು ಹೊರತಕ್ಕಂಥ ಕಾರ್ಯಕ್ರಮದ ಚಾಲನೆಯನ್ನ ನಮ್ಮ ವಿಭಾಗೀಯ ಸಂಘಟನಾ ಸಂಚಾಲಕರಾದ ಬನ್ನಳ್ಳಿ ಸೋಮಣ್ಣವರು ಹಸಿರು ನಿಶಾನೆ ತೋರಿಸುವುದರ ಮುಖಾಂತರ ಆ ಬಸ್ಗಳಿಗೆ ಚಾಲನೆಯನ್ನು ಕೊಡ್ತಾರೆ. ಅಂದು ಬೆಂಗಳೂರಿಗೆ ತಲುಪಿದ ನಮ್ಮ ಕಾರ್ಯಕರ್ತರು ನಮ್ಮ ಪ್ರತಿಭಟನಾ ಧರಣಿಯಲ್ಲಿ ನಮ್ಮ ಸಮಸ್ಯೆಗಳು ಬಗೆಹರಿಯುವ ತನಕ ಸುಮಾರು 19 ಬೇಡಿಕೆಗಳನ್ನು ನಾವು ಇಟ್ಕೊಂಡಿದ್ದೇವೆ. ವಿಶೇಷ ಘಟಕ ಯೋಜನೆಯಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನಗಳ ದುರ್ಬಳಕೆಯನ್ನು ಕುರಿತು ಹಾಗೂ ಮೂಲಭೂತ ಸಮಸ್ಯೆಗಳಾದ ಭೂಮಿ, ವಸತಿ ಮತ್ತೆ ನೈರ್ಮಲ್ಯಕ್ಕೆ ಸಂಬಂಧಪಟ್ಟ ವಿಷಯಗಳು, ದಲಿತ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳ ಒಂದು ವ್ಯವಸ್ಥೆಯನ್ನ ಕುರಿತು, ಹಾಗೆ ನೆನಗುದಿಗೆ ಬಿದ್ದಿರ್ತಕ್ಕಂಥ ಸುಮಾರು 16 ವರ್ಷಗಳಿಂದ ಯೋಜನೆ ಇದ್ರೂ ಸಹ ಯಾವುದೇ ಕಾರ್ಯರೂಪಕ್ಕೆ ಬರದೇ ಇರತಕ್ಕಂಥ ಭೂ ಒಡೆತನ ಯೋಜನೆಯನ್ನ ಕೂಡಲೇ ಅದನ್ನ ಜಾರಿಗೊಳಿಸಬೇಕು ಅಂತ ಹೇಳಿ, ಹಾಗೂ ಪ್ರತಿಯೊಂದು ಕುಟುಂಬಗಳಿಗೂ ಸಹ ಕನಿಷ್ಠ 2 ಎಕರೆ ಭೂಮಿಯನ್ನು ಕೊಡಬೇಕಂತ ಹೇಳಿ, ಪಿಟಿಷಿಯಲ್ ಕಾಯ್ದೆಯಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದ ಈಗಾಗಲೇ ಏನು ತೊಂದರೆ ಆಗ್ತಾ ಇದೆಯೋ ಅದನ್ನು ಸರಿಪಡಿಸಬೇಕು ಅಂತ ಹೇಳಿ, ಹಾಗೂ ಸಂವಿಧಾನ ವಿರೋಧಿ ಶೋಷಕರ ಹಕ್ಕನ್ನು ಕಿತ್ತುಕೊಳ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆಯಾದಂತಹ SIR ಅನ್ನ ಜಾರಿಗೊಳಿಸೋದನ್ನ ವಿರೋಧಿಸಿ ಇನ್ನು ಅನೇಕ ವಿಷಯಗಳನ್ನ ಇಟ್ಟುಕೊಂಡು ನಾವೊಂದು ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ನಾಡಿನ ಎಲ್ಲಾ ಪ್ರಗತಿಪರರು, ರೈತರು, ವಿದ್ಯಾರ್ಥಿಗಳು ಮತ್ತು ದಲಿತ ಪರ ಚಳವಳಿಯ ಕಾರ್ಯಕರ್ತರು, ಮಹಿಳೆಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ನಮ್ಮ ದಲಿತ ಜನಾಂಗದ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕು. ಹಾಗೆ ಮಾಧ್ಯಮದವರು ಸಹ ನಮ್ಮ ಈ ವಿಷಯವನ್ನ, ಕಾರ್ಯಕ್ರಮದ ವಿಷಯವನ್ನ ಮೂಲೆ ಮೂಲೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡುತ್ತಾ ನಮ್ಮೆಲ್ಲರೂ ಒಂದು ಹಸ್ತೆಯಲ್ಲಿ ಜೈಬೇಕು. ಈಗ ನಮ್ಮ ಉದಾಹರಣೆಗೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ST ಸಮುದಾಯದವರು ವಾಸ ಮಾಡ್ತಾ ಇದ್ದಾರೆ, ಆಡಿಗಳು. ನಾವು ಕಳೆದ 6 ತಿಂಗಳ ಹಿಂದೆ ಆ ಆಡಿಗಳಿಗೆ ಭೇಟಿ ಕೊಟ್ಟಾಗ ಅವರ ಪರಿಸ್ಥಿತಿಗಳು ಹೆಂಗಿದೆ ಅಂತಂದ್ರೆ ಇನ್ನೂ ಒಂದು ಕಾಡು ಜನಗಳಿಗೆ ವಾಸ ಮಾಡ್ತಾರೆ. ಅವ್ರ ಮನೆಗಳನ್ನು ವಿಚಾರಿಸಿದಾಗ ಅವ್ರಿಗೆ ವೋಟರ್ ID ಕೊಟ್ಟಿಲ್ಲ, ಆ ಒಂದು ಆಧಾರ್ ಕಾರ್ಡ್ ಕೊಟ್ಟಿಲ್ಲ, ರೇಷನ್ ಕಾರ್ಡ್ ಕೊಟ್ಟಿಲ್ಲ. ಈಗ SIR ಸಂಬಂಧಪಟ್ಟಾಗ ಜಾರಿ ಆದಾಗ ಅವ್ರ ಮನೆ ಹತ್ರ ಹೋಗಿ ಸಮೀಕ್ಷೆ ಕೇಳ್ತಾರೆ, ಯಾವ್ದಾದ್ರು ಒಂದು ದಾಖಲೆಯನ್ನು ಕೊಡಿ. ಅವರು ಯಾವ ದಾಖಲೆಯನ್ನು ಕೊಟ್ಟು ಅವರು ನೋಂದಾಯಿಸ್ತಾರೆ ಅನ್ನೋದು ನಮ್ಮ ಈ ತರದ ಅದು ಒಂದು ಉದಾಹರಣೆ. ಆದರೆ ಈ ತರದ ಜನ ರಾಜ್ಯದಲ್ಲಿ ಲಕ್ಷಾಂತರ ಜನ ಇರುತ್ತೆ. ಮತ್ತೆ ಈಗಾಗಲೇ ನಾವು ಒಂದು ಆಧಾರ ಸ್ಲಿಪ್ ಮಾಡ್ಸಕ್ ಹೋದಾಗ ಅಥವಾ ಯಾವ್ದಾದ್ರು ಒಂದು ಹೊಸ ಕಾರ್ಡ್ ತಗೊಳಕ್ ಹೋದಾಗ ಮಿಸ್ಮ್ಯಾಚ್ ಅಂತ ಒಂದು ಸಣ್ಣ ಪುಟ್ಟ ಅಕ್ಷರಗಳಿಂದಲೂ ಮಿಸ್ಮ್ಯಾಚ್ ಅಂತ ಮಾಡ್ತಾರೆ. ಆಧಾರ್ ಕಾರ್ಡ್ ಮತ್ತೆ ID ಕಾರ್ಡ್ ಇವೆರಡರ ಒಂದು ಅಕ್ಷರ ಮಿಸ್ಮ್ಯಾಚ್ ಆದ್ರಲ್ಲಿ SIR ಅನ್ನೋದು ಒಂದು ಅಕ್ಷರ. ಅಂತ್ಯವನ್ನು ಸಹ ಆ ಒಂದು ಸಮೀಕ್ಷೆಯನ್ನ ಹೊರಬಳಿಯತಕ್ಕಂಥ ಸಂದರ್ಭಗಳು ಜಾಸ್ತಿ. ಈ ಹೊರಬಳದಂತೆಯವನ್ನ ಮುಂದೊಂದು ದಿನ ಈ ದೇಶದ ಪೌರತ್ವವನ್ನ ಕಡಿತಗೊಳಿಸಿ ಇವರನ್ನ ವಲಸಿಗರು ಅಕ್ರಮವಾಗಿ ಬಂದಿದ್ದಾರೆ ಅನ್ನೋದನ್ನ ಪಟ್ಟಣವನ್ನ ಕಟ್ಟಿದ್ದಾರೆ. ಈಗ ಅವರು ತಾತ ಮುತ್ತಾತರ ಕಾಲದಿಂದ ಅದೇ ಕೂತಿದ್ದಾರೆ, ಅದೇ ಗುಡ್ಡಗಾಡು ಪ್ರದೇಶ ವಾಸ ಮಾಡೋರು ಸಾಕ್ಷಿ ಏನ್ ಮಾಡಬೇಕು? ನಾವು ವಾಸ ಮಾಡ್ತೀವಿ ಅಂತ ಮರ ಗಿಡಗಳು ಕೇಳಕ್ಕಾಗಲ್ಲ, ನದಿಗಳು ಕೇಳಕ್ಕಾಗತ್ತ, ಬೆಟ್ಟ ಗುಡ್ಡಗಳ ಸಾಕ್ಷಿ ತೋರಿಸಕ್ಕಾಗಲ್ಲ. ನಾನು ಹೇಳ್ತಿರೋದ್ರೆ ಮೊದಲನೇದಾಗಿ ಈ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ನೀವು
ಕೊಟ್ಟಿದ್ದೀರಲ್ಲ, ನೀವು ಅವ್ರಿಗೆಲ್ಲ ಒಂದು ಆಧಾರ್ ಕಾರ್ಡ್ ಕೊಟ್ಟಿದ್ದೀರಿ, ಒಂದು ವೋಟರ್ ಐಡಿ ಕೊಟ್ಟಿದ್ದೀರಿ, ಎರಡೇ ಐಡಿ ಕಾರ್ಡ್ ಒಂದು ಕೊಡಿ. ಆ ಒಂದನ್ನೇ ಸಾಕ್ಷಿ ಸಾಕು ಅಂತ ಹೇಳಿ ನೀವು 10-20 ನೀವು ಸಾಕ್ಷಿ ಕೇಳಿದಾಗ ಒಂದಕ್ಕೊಂದಕ್ಕೂ ಮಿಸ್ಮ್ಯಾಚ್ ಆಗ್ತದೆ. ಅಂತ ಒಳಗಡೆ ಸಂದರ್ಭ ಇದೆಯಲ್ಲ, ಈ ಒಂದು ಅವೈಜ್ಞಾನಿಕವಾದ SIR ಅನ್ನ ಇಲ್ಲಿ ರದ್ದು ಮಾಡಬೇಕು ನಮ್ಮ ಒತ್ತಾಯ.